ನಿಮ್ಮ ಹೆಸರು? ಮರಿಯಮ್ಮ. ಏನ್ ಸಬ್ಜೆಕ್ಟ್ ತಗೊಂಡಿದ್ದೀರಾ? ಕಲಾ ವಿಭಾಗ. ಎಷ್ಟು ಮಾರ್ಕ್ಸ್ ನಿಮ್ದು? 550. ಈ ಶಾಂತಿ ಕಾಲೇಜಿನಲ್ಲಿ ನಿಮ್ಗೆ ಬೋಧಕರ ಒಂದು ಯಾವ ರೀತಿ ನಿಮಗೆ ಮಾರ್ಗದರ್ಶನ ನೀಡಿದ್ರು, ಮತ್ತೆ ಇಲ್ಲಿ ಆಡಳಿತ ಮಂಡಳಿ ಯಾವ ರೀತಿ ನಿಮಗೆ ಸಹಕಾರ ನೀಡಿದೆ? ಶಾಂತಿ ಕಾಲೇಜ್ ಇಲ್ಲಿ ದಕ್ಷಿಣ ಕರ್ನಾಟಕ ಉತ್ತರ ಕರ್ನಾಟಕ ಹೋಲಿಸ್ಕೊಂಡ್ರೆ ನಮಗೆ ದಕ್ಷಿಣ ಕರ್ನಾಟಕ ಬೆಟರ್ ಅನ್ಸುತ್ತೆ. ವಾತಾವರಣ ಆಗಲಿ, ಲೆಕ್ಚರ್ಸ್ ಆಗಲಿ, ಅವ್ರ ಗೈಡೆನ್ಸ್ ಆಗಲಿ, ಮತ್ತೆ ಏನೇ ಆಗಲಿ ನಮ್ಮ ಕಡೆ ನಮ್ಮ ಸೈಡ್ಕಿಂತ ಈ ಸೈಡೇ ಬೆಟರ್ ಅಂತ ಅನಿಸುತ್ತೆ. ಇಲ್ಲಿ ನಮ್ಮ ಶಾಂತಿ ಕಾಲೇಜಲ್ಲಿ ಎಲ್ಲ ಸಿಲೆಬಸ್ ಮುಗಿಸಿಗೆಸ್ಕೊಂಡ ಮತ್ತೆ ರಿವಿಸನ್ ಮುಗಿಸಿ, ಇನ್ನು ನಮ್ಮ ಸೈಡಲ್ಲಿ ಕೇಳಿದರೆ ರಿವಿಸನ್ನೇ ಇನ್ನೂ ಮುಗ್ದಿಲ್ಲ ಅಂತ ಹೇಳ್ತಿದ್ರು. ಟೆಸ್ಟ್ ಇಲ್ಲಿ ಶಾಂತಿ ಕಾಲೇಜಲ್ಲಿ ತಿಂಗಳ ಯೂನಿಟ್ ಟೆಸ್ಟ್ಗಳು ಇಡ್ತಿತ್ತು, ಪ್ರಿಪ್ರೇಟ್ರಿ ಮತ್ತೆ ಮಿಡ್ ಟರ್ಮ್ಗಳು ಎಲ್ಲ. ನೀವು ಯಾದಗಿರಿಯಿಂದ ಇಷ್ಟು ದೂರ ಬಂದಿದ್ದೀರಲ್ಲ, ಮನೆಯಿಂದ ಇಷ್ಟು ದೂರ ಬಂದು ನಿಮ್ಮ ಒಂದು ವಿದ್ಯೆ ಮೇಲೆ ಏಕಾಗ್ರತೆನ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ನಿಮಗೆ? ಹಾ ಸರ್, ಸಾಧ್ಯ. ಮೊದಲು ನಾನು ಇಲ್ಲಿ ಬರ್ಬೇಕಾದ್ರೆ ಮನೆಯಲ್ಲಿ ಒಪ್ಲಿಲ್ಲ ಸರ್. ನಾನೇ ಹಠ ಹಿಡ್ದೆ, ಹೋಗ್ತೀನಿ. ಈ ಸೈಡ್ ವಾತಾವರಣ ನೋಡಿದ್ದಿಲ್ಲ, ನಮ್ಮ ಸೈಡ್ ಒಂದು ವಾತಾವರಣ, ಈ ಸೈಡ್ ಹೆಂಗಿರ್ಬೋದು ಡ್ರೀಮ್ ಅಲ್ಲಿ ಹೋಗಿದೆ ಸರ್. ಈ ಸೈಡ್ ಯಾವ ತರ ಇರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದೆ, ಆದ್ರೆ ತುಂಬಾ ಚೆನ್ನಾಗಿತ್ತು. ನಮ್ಮ ಅಪ್ಪ ಅವರು ಒಪ್ಲಿಲ್ಲ. ಅಪ್ಪ ನೋಡಿ ಪ್ಲೀಸ್ ಪ್ಲೀಸ್ ಅಂತ ಹೇಳಿ ನಾನು ಇಲ್ಲಿವರೆಗೂ ಬಂದು ತಂದೆ ತಾಯಿಗೆ ಒಂದು ಒಳ್ಳೆ ಒಂದು ಸ್ಥಾನಮಾನ ಗೌರವ. ಇಲ್ಲಿ ಆರ್ಟ್ಸ್ ಅಲ್ಲಿ ನಾನೇ ಹೈಯೆಸ್ಟು, ನಮ್ಮ ಊರಲ್ಲಿ ಆದ್ರೂ ನಾನೇ ಹೈಯೆಸ್ಟ್ ತಗೊಂಡಿನಿ. ನಮ್ಮ ಅಪ್ಪ ಅಮ್ಮ ಎಷ್ಟು ಹೆಮ್ಮೆ ಪಟ್ಟರಂದ್ರೆ ನನಗೆ ಹೇಳಕ್ಕೆ ಆಗ್ತಾ ಇಲ್ಲ, ಅಷ್ಟು ಹೆಮ್ಮೆ ಪಟ್ಟಿದ್ದಾರೆ ಅಂತ ಹೇಳ್ಬೋದು. ನಾ ಯಾವತ್ತೂ ನಮ್ಮ ಶಾಂತಿ ಕಾಲೇಜ್ ಮರೆಯಲ್ಲ. ನಮ್ಮ ಲೆಕ್ಚರ್ಸ್ ಎಲ್ಲ ಸಿಲೆಬಸ್ ಅನ್ನು ಕವರ್ ಮಾಡಿ ಕೊಟ್ಟಿದ್ದಾರೆ, ಎಲ್ಲ ಸಹಕಾರ ಮಾಡಿದ್ದಾರೆ ಎಲ್ಲ ಆಗಲಿ. ಆದರೆ ಇಲ್ಲಿ ನಮ್ಮ ಅಪ್ಪ ಅಮ್ಮ ಬರೋಕ್ಕಾಗಲಿಲ್ಲ, ಅದೊಂದು ಬೇಜಾರಾಯಿತು. ಯಾಕಂದರೆ ಇಲ್ಲಿಗೆ ಬರೋಕ್ಕೆ ದೂರ ಆಗುತ್ತೆ, ಅಲ್ಲಿ ಕೆಲಸಗಳು ಜಾಸ್ತಿ ಅಲ್ವಾ, ನಮ್ಮ ಕಡೆ ಬಿಸಿಲು ಅದಕ್ಕೆ ಬರೋಕ್ಕಾಗಲಿಲ್ಲ ಅಂತ ಹೇಳೋಕ್ಕಾಗುತ್ತೆ. ಓಕೆ, ಧನ್ಯವಾದ. ಥ್ಯಾಂಕ್ ಯು ಸರ್.